ಒಂದು ಕಡೆಯಲ್ಲಿ ಸಚಿವರುಗಳಿಗೆ ಇನ್ನೂ ಖಾತೆ ಹಂಚಿಕೆ ಆಗಿಲ್ಲ, ಮತ್ತೊಂದು ಕಡೆಯಲ್ಲಿ ಅಸಮಾಧಾನಿತ ಶಾಸಕರುಗಳ ಸಭೆಗಳು ನಿಲ್ತಾ ಇಲ್ಲ, ಸಮಾಧಾನ ಇನ್ನೂ ಕೂಡ ಮೂಡಿಲ್ಲ. ಇಂಥದ್ದು ಪರಿಸ್ಥಿತಿ ಈಗ ಕಾಂಗ್ರೆಸ್ ಅನ್ನ ಕಾಡ್ತಾ ಇರುವಂಥದ್ದು. ಯಾವ ಸಚಿವರಿಗೆ ಯಾವ ಖಾತೆಯ ಹಂಚಿಕೆ ಆಗತ್ತೆ ಅನ್ನೋಂಥದ್ದು ಇನ್ನೂ ಕೂಡ ಸಸ್ಪೆನ್ಸ್ ಆಗಿಯೇ ನಿಗೂಢವಾಗಿಯೇ ಉಳ್ಕೊಂಡಿದೆ. ಮಂತ್ರಿ ಸ್ಥಾನ ಸಿಕ್ಕವರಿಗೇನೆ ಒಂದು ರೀತಿಯಾದಂಥ ಚಿಂತೆ, ಆದರೆ ಸಿಗದೇ ಇರುವಂಥವ್ರದ್ದೇ ಮತ್ತೊಂದು ರೀತಿಯಾದಂಥ ಚಿಂತೆ. ಭಾರಿ ಕುತೂಹಲವನ್ನು ಮೂಡಿಸಿರುವಂಥದ್ದು ಸಿದ್ದರಾಮಯ್ಯನವರ ಆಪ್ತರ ಸಭೆಗಳು. ಆಪ್ತರು ಸೇರ್ಕೊಂಡು ಒಂದು ಸಭೆಯನ್ನು ನಡೆಸ್ತಾ ಇದ್ದಾರೆ, ಮೈಸೂರಿನಲ್ಲೇ ಸಭೆ ಆಗ್ತಾ ಇದೆ. ಹೀಗಿರುವಾಗ ಕತೆ ಏನು, ಎಲ್ಲಿಗೆ ಹೋಗುತ್ತೆ ಇದು ಅನ್ನುವಂತಹ ಪ್ರಶ್ನೆ ಇದ್ದೇ ಇದೆ. ವಿಶೇಷವಾಗಿ ನಡೆದಿರುವಂತಹ ಸಭೆಯ ವಿಚಾರವನ್ನು ನಾವು ಗಮನಿಸಬೇಕು. ಇಲ್ಲಿ ನಡೆದಿರುವಂತಹ ಸಭೆ ಯಾರ ಮನೆಯಲ್ಲಿ ಆಯಿತು? ಈ ಸಭೆ ಬೆಂಗಳೂರಿನಲ್ಲಿ ಮಹದೇವಪ್ಪ ಅವರ ಮನೆಯಲ್ಲಿ ಒಂದು ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಡಾಕ್ಟರ್ ಎಸ್ ಸಿ ಮಹದೇವಪ್ಪ, ಸತೀಶ್ ಜಾರಕಿಹೊಳಿ, ಜ್ಞಾನಪ್ರಕಾಶ್ ಸ್ವಾಮೀಜಿ ಇವರೆಲ್ಲರೂ ಕೂಡ ಭಾಗಿಯಾಗಿದ್ದರು. ಸಮುದಾಯದ ಸ್ಥಾನಮಾನಗಳ ಬಗ್ಗೆ ಈ ಒಂದು ಸಭೆಯಲ್ಲಿ ಸಮಾಲೋಚನೆಯನ್ನು ನಡೆಸಲಾಗಿದೆ. ನಮ್ಮ ಸಮುದಾಯಗಳಿಗೆ ಸ್ಥಾನಮಾನ ಸಿಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಮಾಲೋಚನೆ ಆಗಿದೆ. ಮುಂದಿನ ರಾಜಕೀಯ ಕಾರ್ಯತಂತ್ರ ಬಗ್ಗೆಯೂ ಕೂಡ ರೂಪುರೇಷೆಯನ್ನು ಹಾಕಲಾಗಿರುವಂಥದ್ದು. ಇದು ಎಚ್ ಸಿ ಮಹದೇವಪ್ಪ ಅವರ ಬೆಂಗಳೂರು ಮನೆಯಲ್ಲಿ ನಡೆದಂತಹ ಸಭೆ. ಇನ್ನು ಮೈಸೂರಿನ ಅತಿಥಿ ಗೃಹದಲ್ಲಿ ಒಂದು ಸಭೆ ನಡೆದಿದೆ. ಈ ಸಭೆಯಲ್ಲಿ ಅಸಮಾಧಾನಿತ ಹಿರಿಯ ನಾಯಕರುಗಳು ಈ ಸಭೆಯಲ್ಲಿ ಭಾಗಿಯಾಗಿದ್ದರು. ಇದು ಸಹಜವಾಗಿ ಕುತೂಹಲವನ್ನು ಮೂಡಿಸಿದೆ. ಅದರಲ್ಲಿ ಮೊನ್ನೆ ಮಂತ್ರಿಗಳಾಗಿದ್ದಂಥ ಎಸ್ ಸಿ ಮಹದೇವಪ್ಪ ಹಾಗೂ ಪಿರಿಯಾಪಟ್ಟಣ ಶಾಸಕರಾಗಿರುವಂತಹ ವೆಂಕಟೇಶ್ ಅವರು ಭಾಗಿಯಾಗಿದ್ದರು. ಹಾಗೂ ಸಚಿವರಾಗೋದಕ್ಕೆ ಕಾದು ಕುಳಿತಿರುವಂತಹ ಮತ್ತು ವೇಟಿಂಗ್ ಲಿಸ್ಟ್ನಲ್ಲೇ ಇದ್ದು ಕೊನೆಗೆ ಆ ವೇಟಿಂಗ್ ಲಿಸ್ಟ್ನಿಂದಲೂ ಕೂಡ ಟಿಕೆಟ್ ಕ್ಯಾನ್ಸಲೇಷನ್ ಆಗಿರುವಂಥವರು ತನ್ವೀರ್ ಸೇಠ್ ಅವರು. ಯಾಕಂದರೆ ಅವ್ರಿಗೆ ವೇಟಿಂಗ್ ಲಿಸ್ಟು ಅಲ್ಲಿ ಇದ್ದಂತಹ ಸಚಿವ ಸ್ಥಾನ ಕನ್ಫರ್ಮ್ ಆಗುತ್ತೆ ಅಂತೇಳಿ ಅಂದ್ಕೊಂಡಿದ್ರು, ಆದರೆ ಅವರಿಗೆ ಕನ್ಫರ್ಮ್ ಆಗಿಲ್ಲ. ಹೀಗಾಗಿ ಅವರು ಕೂಡ ಅಸಮಾಧಾನದಲ್ಲಿದ್ದಾರೆ. ಸಚಿವ ಸ್ಥಾನದಿಂದ ವಂಚಿತರಾಗಿರುವಂತಹ ಮೂವರು ಮೈಸೂರಿನ ಹಿರಿಯ ಶಾಸಕರುಗಳು ಸಭೆ ನಡೆಸಿದ್ದಾರೆ. ರಾಜಕೀಯ ಚರ್ಚೆಗೆ ಗ್ರಾಸ ಆಗಿರುವಂಥದ್ದು ಈ ಮೂವರ ಸಭೆ. ಈ ಮೂವರು ಕೂಡ ತಮ್ಮದೇ ಆದಂತಹ ಪ್ರಭಾವವನ್ನು ರಾಜ್ಯ ರಾಜಕೀಯದಲ್ಲಿ ಹೊಂದಿರುವಂತಹ ನಾಯಕರುಗಳು. ರಾಜಕೀಯದ ಚರ್ಚೆಗೆ ಗ್ರಾಸ ಆಗಿರುತ್ತೆ ಈಗ ಈ ಮೂವರು ನಾಯಕರು ಜೊತೆ ಸೇರಿ ನಡೆಸಿರುವಂತಹ ಸಭೆ. ಆದರೆ ಈ ಸಭೆಯ ನಂತರ ಮಾತನಾಡಿರುವಂತಕ್ಕಂತಹ ಶಾಸಕರುಗಳು ಏನು ಹೇಳಿದ್ದಾರೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ. ಸುತ್ತ ರಾಜ್ಯ ಸರ್ಕಾರದ ಸಚಿವ ಸಂಪುಟದ ಗೊಂದಲ, ಇದೆಲ್ಲವೂ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ನಾವು ಏನು ನಿರ್ಧಾರಗಳನ್ನ ಕೈಗೊಳ್ಳಬೇಕು ಅನ್ನೋದನ್ನು ಚರ್ಚೆ ಮಾಡಿದ್ದೇವೆ. ಹಾಗೂ ವರಿಷ್ಠರ ಜೊತೆಗೆ ಸಮಾಲೋಚನೆ ಮಾಡುವಂತಹ ತೀರ್ಮಾನಗಳನ್ನ ನಾವು ಈಗಾಗಲೇ ಕೈಗೊಳ್ತಿದ್ದೇವೆ. ಎಲ್ಲವೂ ಸರಿ ಇದೆ ಅಂತ ಭ್ರಮೆನಲ್ಲೂ ಇಲ್ಲ, ಎಲ್ಲವೂ ಹಾಳಾಗಿದೆ ಅನ್ನೋದು ನಮ್ಮ ಮನಸ್ಸಲ್ಲಿಲ್ಲ. ಇವತ್ತು ಸಭೆ ಸೇರಿರ್ತಕ್ಕಂಥದ್ದನ್ನು ನಮ್ಮ ತನ್ಮೀರ್ ಅವರು ಭಾಳ ವಿವರವಾಗಿ ಹೇಳಿದ್ದಾರೆ. ನಾವು ಯಾರ ವಿರುದ್ಧನೂ ಪಿತೂರಿ ಮಾಡೋಕ್ಕದು ಏನು ಸೇರಿಲ್ಲ. ಇವತ್ತಿನ ರಾಜಕಾರಣದ ಬಗ್ಗೆ ಏನೇನಾಯಿತು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ. ಯಾಕೆ ಹೀಗಾಯಿತು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ ಅಷ್ಟೇ. ಮುಂದಿನ ದಿನಗಳಲ್ಲಿ ನಾವು ಏನು ಮಾಡಬೇಕು, ಏನೇನು ಮಾಡಬೇಕು ಅಂತ ಚರ್ಚೆ ಮಾಡಿದ್ದೀವಿ. ಇದು ಸರಿಪಡಿಸೋಕೆ ಏನಾದರೂ ಅವಕಾಶ ಇದೆ ಅನ್ನೋದನ್ನು ಚರ್ಚೆ ಮಾಡಿದ್ದೀವಿ. ಇನ್ನು ಖಾತೆಗಳ ವಿಚಾರದಲ್ಲಿ ಕಾದು ಕುಳಿತಿರುವಂತಹ ಸಚಿವರುಗಳಿಗೆ ಇವತ್ತು ಸಂಜೆ ಒಳಗಡೆ ಖಾತೆಯ ಭಾಗ್ಯ ಸಿಗಬಹುದು ಅಂತ ನಿರೀಕ್ಷಿಸಲಾಗಿದೆ. ನೂತನ ಸಚಿವರುಗಳಿಗೆ ಹಿಂದೆ ಖಾತೆ ಹಂಚಿಕೆ ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಮುಖ್ಯಮಂತ್ರಿಯವರು ನಿನ್ನೆ ಎಲ್ಲವೂ ಫೈನಲ್ ಆಗಿದೆ ಅಂತ ಹೇಳಿದರು. ಹೈಕಮಾಂಡ್ಗೆ ಪಟ್ಟಿಯನ್ನು ಕೊಟ್ಟು ಬಂದಿದ್ದಾರೆ. ಈಗಾಗಲೇ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಪಟ್ಟಿಯಲ್ಲಿ ಒಂದಷ್ಟು ಸಣ್ಣ ಪುಟ್ಟ ಬದಲಾವಣೆಗಳು ಆಗ್ತಾ ಇರೋದ್ರಿಂದಾಗಿ ಈಗ ಈ ಖಾತೆ ಹಂಚಿಕೆ ಅನ್ನೋದು ತಡವಾಗ್ತಿದೆ ಅಂತ ಹೇಳಲಾಗಿದೆ. ವಿಶೇಷವಾಗಿ ಲಿಸ್ಟ್ ಬಂದ ಕೂಡಲೇ ಲೋಕಭವನಕ್ಕೆ ಅದನ್ನು ಮುಖ್ಯಮಂತ್ರಿಯವರು ಕಳಿಸ್ತಾರೆ. ಆ ಒಂದು ಪಟ್ಟಿಯ ಮೂಲಕವಾಗಿ ಹಂಚಿಕೆ ಆಗತ್ತೆ. ಸಂಪುಟ ವಿಸ್ತರಣೆಯ ಬಗ್ಗೆ ಅಧಿವೇಶನದ ಬಳಿಕ ತೀರ್ಮಾನ ಮಾಡುವಂಥದ್ದು ಕೂಡ ಇದ್ದೇ ಇದೆ. ಯಾಕಂದರೆ ಇನ್ನೂ ಒಂದು ಸೀಟು ಖಾಲಿ ಉಳಿದಿದೆ. ಆದರೆ ಅದು ಒಂದೇ ಸೀಟಿಗ ಅಥವಾ ಅದು ಇಬ್ಬರಾಗ್ತಾರಾ ಅಥವಾ ಇನ್ನೆಷ್ಟು ಮಂದಿ ಅನ್ನೋದು ಕೂಡ ಸಸ್ಪೆನ್ಸ್ ಆಗಿದೆ. ಖಾತೆ ಹಂಚಿಕೆ ಸಂದರ್ಭದಲ್ಲಿ ಇದಕ್ಕೆ ಪೂರಕವಾದ ಒಂದಿಷ್ಟು ಕ್ಲೂ ಸಿಗಬಹುದು ಅಂತ ಊಹಿಸಲಾಗಿದೆ. ಈ ಒಂದು ಖಾತೆ ಹಂಚಿಕೆಯಲ್ಲಿನೇ ಒಂದಿಷ್ಟು ಮುಂದೆ ಏನು ನಿರ್ಧಾರ ಆಗಬಹುದು, ಯಾವ ಸ್ವರೂಪದ ನಿರ್ಧಾರ ಆಗಬಹುದು ಅನ್ನೋಂಥದ್ದು ಮುಂದೆ ಗೊತ್ತಾಗಬಹುದು ಅಂತ ಊಹಿಸಲಾಗ್ತಾ ಇರುವಂಥದ್ದು. ಸದ್ಯಕ್ಕೆ ಖಾತೆ ಇನ್ನೂ ಹಂಚಿಕೆ ಆಗಿಲ್ಲ. ಸಚಿವರುಗಳು ಬರ ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ಪಾಪ ಅವ್ರಿಗೆ ಖಾತೆಗಳೂ ಇಲ್ಲದೆ ಬರ ಆಗಿದೆ. ಹೀಗಾಗಿ ಬರ ಪ್ರವಾಸದ ಮೇಲೆ ಬರ ಪ್ರವಾಸ ಮಾಡ್ತಾ ಇದ್ದಾರೆ. ಬರ ಪ್ರವಾಸ ಮುಗಿಸ್ಕೊಂಡು ಬೆಂಗಳೂರಿಗೆ ಬರಲೇಬೇಕು. 13ನೇ ತಾರೀಕಿನಿಂದ ಆಗಸ್ಟ್ 13ರಿಂದ ಅಧಿವೇಶನ ಆರಂಭ ಆಗುತ್ತೆ. ಅಷ್ಟೊತ್ತಿಗೆ ಆದರೂ ಯಾವ ಖಾತೆಯ ಸಚಿವರು ಅನ್ನುವಂಥದ್ದು ತೀರ್ಮಾನ ಆಗಬೇಕಾಗಿದೆ. ಇದಾಗಿತ್ತು ಇವತ್ತಿನ ಚದುರಂಗ. ನಮಸ್ಕಾರ.